ವಿದ್ಯಾರ್ಥಿಗಳೇ, ನಿಮಗೆ ವೇಟ್ ಮಾಡಿಸಲ್ಲ, ಡೈರೆಕ್ಟ್ ಮ್ಯಾಟ್ರಿಗೆ ಹೋಗ್ಬಿಡ್ತೀನಿ. ನಿಮ್ಮ SSLC ಎಕ್ಸಾಮ್ 2 ರಿಸಲ್ಟ್ ಕುರಿತು ಒಂದು ಅಪ್ಡೇಟ್ ಇದೆ. ಏನಪ್ಪ ಅಂದರೆ, ಇವತ್ತು KSEAB ಬೋರ್ಡ್ ಅಂದರೆ ನಿಮ್ಮ SSLC ಬೋರ್ಡ್ ಅಫಿಷಿಯಲ್ ವೆಬ್ಸೈಟು ಸರ್ವರ್ ಮೇಂಟೆನೆನ್ಸ್ನಲ್ಲಿದೆ. ಆ ಸರ್ವರ್ ಮೇಂಟೆನೆನ್ಸ್ ಬಂದುಬಿಟ್ಟು ನಿಮ್ಮ ರಿಸಲ್ಟ್ ಕುರಿತು ಅಪ್ಡೇಟೇ ಮಾಡ್ತಕ್ಕಂಥದ್ದು ಆಗಿದ್ದರೆ ನಿಮ್ಮ ರಿಸಲ್ಟ್ ನಾಳೆ ಬರುತ್ತೆ. ಯಾವಾಗ? ಜುಲೈ 1ಕ್ಕೆ ನಾಳೆ ಬರುತ್ತೆ. ಬಟ್ ನಾವು ಕೆಲವೊಂದಿಷ್ಟು ಮಾಹಿತಿಗಳ ಪಡೆದ ಪ್ರಕಾರ ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳ ಆಲ್ ಸಬ್ಜೆಕ್ಟ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ನಿಮ್ಮ ಸಬ್ಜೆಕ್ಟು ಏನಾಗಿರುತ್ತೆ ಅಂದರೆ, ಈ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಮ್ಯಾಥಮೆಟಿಕ್ಸ್, ಸೈನ್ಸ್ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ ಎಕ್ಸಾಮ್ ಬರೆದಿರ್ತಾನೆ ಅಂದರೆ, ಈ ಮೂರೂ ಸಬ್ಜೆಕ್ಟ್ಗಳು ಬೇರೆ ಬೇರೆ ಕಡೆ ಹೋಗಿರ್ತವೆ. ಉದಾಹರಣೆಗೆ ಮ್ಯಾಥಮೆಟಿಕ್ಸ್ ಕೊಪ್ಪಳ ಬಂದಿದ್ದರೆ, ಇಂಗ್ಲೀಷ್ ಧಾರವಾಡ ಮತ್ತು ಸೈನ್ಸ್ ಧಾರವಾಡ ಮತ್ತು ಇಂಗ್ಲೀಷ್ ಬೆಂಗಳೂರು ರೂರಲ್, ಈ ರೀತಿ ಬೇರೆ ಬೇರೆ ಕಡೆ ನಿಮ್ಮ ಒಂದು ಸಬ್ಜೆಕ್ಟ್ ವ್ಯಾಲ್ಯೂಯೇಷನ್ ಹೋಗಿರುತ್ತೆ. ಆ ಎಲ್ಲ ಸಬ್ಜೆಕ್ಟ್ಗಳು, ಮೂರೂ ಸಬ್ಜೆಕ್ಟ್ಗಳು ಒಂದು ಕಡೆ ಸೇರಬೇಕು. ಅಂದರೆ ಆ ಡಿಪಾರ್ಟ್ಮೆಂಟಿಗೆ ಬಂದು ನಿಮ್ಮ ಆಲ್ ಟಿಕೆಟ್ಗೆ ಸೇರ್ಪಡೆ ಆಗಬೇಕು. ಸೇರ್ಪಡೆ ಆದ ನಂತರ ನಿಮ್ಮ ರಿಸಲ್ಟು ಅಪ್ಡೇಟ್ ಆಗುತ್ತೆ. ಆ ಕಾರ್ಯವನ್ನು ನಮ್ಮ ಒಂದು SSLC ಬೋರ್ಡ್ ಅಥವಾ KSEAB ಬೋರ್ಡ್ನವರು ಅಪ್ಡೇಟ್ ಮಾಡಿ ನಿಮಗೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತುಂಬ ಶ್ರಮ ವಹಿಸ್ತಿದ್ದಾರೆ. ಯಾಕಂದರೆ ನೀವು ಇನ್ನೂ SSLC ಎಕ್ಸಾಮ್ 2 ಆಗಬೇಕು. 2 ಆಗಿದೆ, ಆಲ್ರೆಡಿ 2 ಆಗಿದೆ, ಇನ್ನೂ 3 ಎಕ್ಸಾಮ್ ಆಗಬೇಕು. ಅದಕ್ಕೋಸ್ಕರ ಇನ್ನೂ ಟೈಮ್ ಟೇಬಲ್ ಕೂಡ ಪ್ರಿಪ್ರೇಷನ್ ಆಗ್ತಾಯಿದೆ ಅನ್ನೋ ಮಾಹಿತಿ ಇದೆ. ಆ ಟೈಮ್ ಟೇಬಲ್ ಕೂಡ ಪ್ರಿಪ್ರೇಷನ್ ಮಾಡಿ ತದನಂತರ ನಿಮ್ಮ ಒಂದು SSLC ಎಕ್ಸಾಮ್ 2ದು ರಿವ್ಯಾಲ್ಯೂಯೇಷನ್, ರೀಟೋಟಲಿಂಗ್ ಮತ್ತು ನಿಮ್ಮ ಒಂದು ಸ್ಕ್ಯಾನ್ಡ್ ಕಾಪಿ ಆನ್ಲೈನ್ಗೆ ಅರಿಸಲ್ತಕ್ಕಂಥ ವೆಬ್ಸೈಟ್ ಕೂಡ ಪ್ರಿಪ್ರೇಷನ್ ಮಾಡಿ ನಾಳೆನೇ ರಿಸಲ್ಟ್ ಕೊಡೋದು ಇಂಪಾಸಿಬಲ್ ಅಂತ ಹೇಳ್ತಾ ಇದ್ದಾರೆ. ಇಂಪಾಸಿಬಲ್ ಯಾಕಂದರೆ ತುಂಬ ವರ್ಕ್ ಇರುತ್ತೆ, ಸಿಕ್ಕಾಪಟ್ಟೆ. ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ. 3 ಲಕ್ಷ ವಿದ್ಯಾರ್ಥಿಗಳ ಡಾಟಾವನ್ನು ಸಂಗ್ರಹ ಮಾಡಬೇಕಾಗುತ್ತೆ. ನಾಳೆ ಡೌಟು. ಬಟ್ ಎಕ್ಸಾಕ್ಟ್ಲಿ ಹೇಳೋದಾದರೆ ಜುಲೈ 3, 4, 5 ಈ 3 ತಾರೀಕಿನಲ್ಲಿ ಒಂದು ದಿನಾಂಕದಂದು ಪಕ್ಕ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ. 100% 100% ಜುಲೈ 3 ಆರ್ 4 ಆರ್ 5th ಪ್ರಕಟ ಆಗುತ್ತೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ 3 ಲಕ್ಷ ವಿದ್ಯಾರ್ಥಿಗಳ ಡಾಟಾ ಸಂಗ್ರಹ ಆಗಿ ಅದನ್ನು ಅಪ್ಡೇಟ್ ಕೊಟ್ಟು ಅದನ್ನು 20% ಗ್ರೇಸ್ ಮಾರ್ಕ್ಸಿಗೆ ಅಪ್ಡೇಟ್ ಕೊಟ್ಟು ನಿಮ್ಮ ರಿಸಲ್ಟ್ ಪ್ರಕಟ ಮಾಡಬೇಕಲ್ಲ, ತುಂಬ ವರ್ಕ್ ಇರುತ್ತೆ. ಅದಕ್ಕಾಗಿ ಈ ಪ್ರೊಸೆಸ್ ಅಂತಕ್ಕಂಥದ್ದು ತುಂಬ ಇದೆ. ನಿಮಗೆ ಮ್ಯಾಟ್ರ್ ಡೈರೆಕ್ಟಾಗಿ ಹೇಳೋದಾದರೆ, ನಿಮ್ಮ ರಿಸಲ್ಟು ನಾಳೆ ಅನೌನ್ಸ್ಡ್ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಯಾಕೆ ಅಂದರೆ ಇಂಪಾಸಿಬಲ್. ಯಾಕೆ ಅಂದರೆ ನಿಮ್ಮ ಎಲ್ಲ ವಿದ್ಯಾರ್ಥಿಗಳ ಡಾಟಾ ಸಂಗ್ರಹ ಆಗಬೇಕು, ಬೇರೆ ಬೇರೆ ಕಡೆಯಿಂದ ನಿಮ್ಮ ರಿಸಲ್ಟ್ ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಆಗಿ ಅದನ್ನು ಡಿಪಾರ್ಟ್ಮೆಂಟು ವೆರಿಫಿಕೇಷನ್ ಮಾಡಿ 20% ಗ್ರೇಸ್ ಮಾರ್ಕ್ಸ್ ಕೊಟ್ಟು ಆಗ ನಿಮ್ಮ ರಿಸಲ್ಟ್ ಪ್ರಕಟ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಬೇಕು. ಒಂದು ವೇಳೆ ನಮ್ಮ ಡಿಪಾರ್ಟ್ಮೆಂಟ್ ಏನಾದರೂ ಶ್ರಮವಹಿಸಿ ನಾಳೆ ಕೊಟ್ಟರೆ ನಿಜವಾಗ್ಲೂ ನಮ್ಮ ಡಿಪಾರ್ಟ್ಮೆಂಟಿಗೆ ನಾವು ಸಲ್ಯೂಟ್ ಹೇಳಲೇಬೇಕು ಮತ್ತು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು. ಈ ಒಂದು ಪರಿಶ್ರಮ ತುಂಬ. ಯಾಕಂದರೆ ಶನಿವಾರ ಎಕ್ಸಾಮ್ ಹೋಗಿರ್ತಕ್ಕಂಥದ್ದು, ಬರೋ ಶನಿವಾರ ನಷ್ಟವಲ್ಲಿ ಅಂದರೆ 8 ದಿನದಲ್ಲಿ 8 ರಿಂದ 10 ದಿನಗಳಲ್ಲಿ ರಿಸಲ್ಟ್ ಕೊಟ್ಟಿರ್ತಕ್ಕಂಥದ್ದು ತುಂಬ ಗ್ರೇಟೆಸ್ಟ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಅತಿ ಯೋಚನೆ ಕೂಡ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ರಿಸಲ್ಟು 100% ಜುಲೈ 1st ವೀಕಲ್ಲಿ ಬರುತ್ತೆ. ಅದರಲ್ಲಿ ಎಸ್ಪೆಷಲಿ ಜುಲೈ 3 ಆರ್ 4 ಆರ್ 5 ಈ 3 ಡೇಟಲ್ಲಿ ಒಂದು ಬರೋದು ಫಿಕ್ಸು. ಒಂದೇಳೆ ನಾಳೆನೇ ಬಂದರೆ ನಾನು ಹೇಳಿದಂತೆ ನಮ್ಮ ಡಿಪಾರ್ಟ್ಮೆಂಟಿಗೆ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳೋದಂತೂ ಗ್ಯಾರಂಟಿ. ಹಾಗಾಗಿ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗಿದು ಪ್ರೆಸೆಂಟ್ ಅಪ್ಡೇಟ್. ನಿಮ್ಮ ವ್ಯಾಲ್ಯೂಯೇಷನ್ ಮುಗಿದಿದೆ, ನಿಮ್ಮ ರಿಸಲ್ಟ್ ಡಾಟಾ ಸಂಗ್ರಹ ಮಾಡ್ತಾಯಿದ್ದಾರೆ. ಆ ಸಂಗ್ರಹ ಮಾಡಿ ಅದನ್ನು ಪಬ್ಲಿಷ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ ಟೈಮ್ ಅಂದರೆ ಜುಲೈ 1 ಅಥವಾ 2 ತೆಗೆದುಕೊಂಡ್ರೆ ಜುಲೈ 3ಕ್ಕೆ ಅಥವಾ ಇವತ್ತೇ ಎಲ್ಲ ಕಂಪ್ಲೀಟ್ ಆದರೆ ನಾಳೆನೇ ರಿಸಲ್ಟ್ ಪ್ರಕಟವಾಗೋ ಸಾಧ್ಯತೆ ಇದೆ. ಯಾಕಪ್ಪ ಅಂದರೆ ಇನ್ನೂ SSLC ಎಕ್ಸಾಮ್ 3 ನಡಿಬೇಕಾಗಿದೆ. ಅದು ಕೂಡ ನಡೆಸಿ ಅದರ ರಿಸಲ್ಟ್ ಪ್ರಕಟ ಮಾಡಬೇಕಾದ್ರೆ ಕೆಲಸ ತುಂಬ ಇದೆ, ಅಡ್ಮಿಷನ್ ಪ್ರೋಸೆಸ್ ಇದೆ. ಹಾಗಾಗಿ ಎಲ್ಲ ದೃಷ್ಟಿಯಿಂದ ನಿಮ್ಮ ರಿಸಲ್ಟು ನಾನು ಹೇಳಿದಂತೆ ನಾಳೆನೇ ಬಂದರೆ ತುಂಬ ಲಕ್ಕಿ ನೀವು ಕೂಡ ಅಂತ ಹೇಳ್ಬೋದು. ಅಥವಾ ಇಲ್ಲಾಂದರೆ ಜುಲೈ 3, 4, 5ರಂದು ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.